ನೀವು ನೋಡ್ತಿದ್ದೀರಾ ಪುನೀತ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ಏನು ಹೇಳಕೊಂಡಿದ್ದೀನಿ ಅಂದ್ರೆ, ನೀವು ಏನಾದರೂ ಡಿಪ್ಲೊಮೊ ಹಾಗೂ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಏನಂದ್ರೆ, ನೀವು ಮ್ಯಾಥಮೆಟಿಕ್ಸ್ ಆಫ್ ಇಂಜಿನಿಯರಿಂಗ್ ಅನ್ನು ನೋಡಿರ್ತೀರಾ, ಜಿಯೋಜಿಬ್ರಾ ಯಾವ ರೀತಿ ನಿಮ್ಮ ಫೋನ್ನಲ್ಲೇ ಯಾವುದನ್ನು ಮಾಡೋದು ಅಂತ ಹೇಳ್ತೀನಿ. ಏನೋ ಸಿಸ್ಟಮ್ ಇಲ್ಲ ಅಂದ್ರೆ ತುಂಬ ಯೂಸ್ ಆಗುತ್ತೆ ನೋಡಿ ಅಂತ ಹೇಳ್ತಾ, ಫಸ್ಟ್ ನಿಮ್ಮ ಪ್ಲೇಸ್ಟೋರ್ಗೆ ಹೋಗಿದ್ದು ಜಿಯೋಜಿಬ್ರಾ ಅಂತ ಸರ್ಚ್ ಕೊಟ್ಟು ಇಲ್ಲಿ ಜಿಯೋಜಿಬ್ರಾ ಕ್ಯಾಲ್ಕುಲೇಟರ್ ಅಂತ ಇರೋದು ಆ ವೆಬ್ಸೈಟ್ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಇಲ್ಲಿ ಬರುತ್ತೆ ನಿಮಗೆ ಎಲ್ಲ ರೀತಿಯ ಆಪ್ಷನ್ ಇರುತ್ತೆ. ನಿಮಗೆ ಯಾವಾಗ ಬೇಕು ಈಗ ನಾನು ಗ್ರಾಫಿಕ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಹೋಗಿ ನೀವು ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ, 1,3 ಆಫ್ಟರ್ 2, ಬ್ರಾಕೆಟ್ ಹಾಕ್ಬಿಟ್ಟು ಯೂಸ್ ಮಾಡಬೇಕು. 6, 5 ಮಾಡಿ ಆಲ್ಮೋಸ್ಟ್ ಆಟೋಮೆಟಿಕ್ ಅದೇ ಪಾಯಿಂಟ್ ಬರುತ್ತೆ. ನೀವು ಇಲ್ಲಿ ಟೂಲ್ಸ್ಗೆ ಹೋಗ್ಬಿಟ್ಟು ಮೇಲೆ ಎತ್ಬಿಟ್ಟು ಇಲ್ಲಿ ಸೆಗ್ಮೆಂಟ್ಗೆ ಹೋಗ್ಬಿಟ್ಟು ಇಲ್ಲಿ ಕನೆಕ್ಟ್ ಮಾಡಿದ್ರೆ ಬರುತ್ತೆ. ಇಷ್ಟೇ ಆನ್ಸರ್ ಬರುತ್ತೆ. ಈ ರೀತಿ ನೀವು ನಿಮ್ಮ ಫೋನಲ್ಲೇ ಮಾಡ್ಬೋದು. ಇದೇ ರೀತಿ ಈಗ ಇದು ಬೇಡ ಅಂದ್ರೆ ಇದು ಜಾಮಿಟ್ರಿಗೆ ಹೋಗಿದ್ವಿ, ಈ ಜಾಮಿಟ್ರಿಗೂ ಸೇಮ್. ಮತ್ತೆ ಇಲ್ಲಿ ಹೋಗ್ಬಿಟ್ಟು ಸೆಟ್ಟಿಂಗ್ಸ್ ಅಲ್ಲಿ ಆನ್ ಮಾಡ್ಕೋಬೇಕಾಗುತ್ತೆ ಎರಡು ಶೀಟ್ನ, ಯಾಕೆಂದ್ರೆ ಇಲ್ಲ ಅಂದ್ರೆ ಲೈನ್ ಬರಲ್ಲ. ಈಗ ಎರಡು ಆನ್ ಮಾಡ್ಕೋಬೇಕಾಗುತ್ತೆ. ಆನ್ ಮಾಡ್ಕೊಂಡು ನೋಡಿ, ಆನ್ ಮಾಡ್ಕೊಂಡು ಇಲ್ಲಿ ಹೋಗಿ ಕ್ಲಿಕ್ ಮಾಡಿ ಇಲ್ಲಿ ಇನ್ಪುಟ್ ಅಲ್ಲಿ ನಿಮ್ಗೆ ಏನು ಪ್ರಾಬ್ಲಮ್ ಇರುತ್ತೆ x plus 3y plus 5 is equal to 0 ಬರುತ್ತೆ. ಇದರಲ್ಲಿ ಇನ್ಪುಟ್ ತಗೊಂಡು ಸೇಮ್ ಅದೇ ರೀತಿ 3x plus 5y plus 10 is equal to 0 ಅಂತ ಹಾಕಿದ್ರೆ ನಿಮ್ಮ ಜಾಮಿಟ್ರಿ ರೀತಿ ವರ್ಕ್ ಆಗುತ್ತೆ. ಅದಾದ್ಮೇಲೆ ಇಲ್ಲಿ ಟೂಲ್ಸ್ ಹೋಗುತ್ತೆ, ನಿಮಗೆ ಇಲ್ಲಿ 3 ಅಂತ ಕ್ಲಿಕ್ ಮಾಡಿ ಮುಂದೆ 3 ಅಂತ ಕ್ಲಿಕ್ ಮಾಡಿ ಇದೇ ರೀತಿ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲ ಹಾಕಿದ್ರೆ ಎಲ್ಲಕ್ಕೂ ಬರುತ್ತೆ. ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಸ್ವಲ್ಪ ಗೊತ್ತಾಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್.